ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಹಾಗೆ ಇವತ್ತು ಒಂದು ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇಷ್ಟು ದಿನ ಬರೀ ಶಾಪಿಂಗು ಅದು ಇದು ಆಗಿಬಿಟ್ಟಿತ್ತು. ನಮ್ಮ ಮಮ್ಮಿ, ನಮ್ಮ ಅಪ್ಪಾಜಿ, ನಮ್ಮ ಚಿಕ್ಕಮ್ಮ ಎಲ್ಲರೂ ಬಂದಿದ್ರು. ಆಲ್ಮೋಸ್ಟ್ ಒಂದು 15 ಜನ ಇದ್ವಿ ಮನೆಯಲ್ಲಿ. ಬೆಳಗ್ಗೆ ನಾವು ಚಿಕ್ಕಪೇಟೆ ಶಾಪಿಂಗ್ ಅಂತ ಹೋದರೆ ಬೆಳಗ್ಗೆ ಶಿಸ್ತಾಗಿ ರೊಟ್ಟಿ ಚಪಾತಿ ಅದು ಊಟ ಮಾಡ್ಕೊಂಡು ಹೋದರೆ ನಾವು ಡೈರೆಕ್ಟ್ ಬರೋದೇ 10 ಗಂಟೆ ಹಂಗೆ ಆಗ್ತಾಯಿತ್ತು. ಬರೀ ಶಾಪಿಂಗ್ ಅಷ್ಟೇ ಅಲ್ಲ, ಇನ್ವಿಟೇಷನ್ ಕಾರ್ಡ್ ಕೊಡೋದು ಅದು ಎಲ್ಲನೂ ಇತ್ತು. ಅದಕ್ಕೋಸ್ಕರ ಎಲ್ಲರೂ ಒಂದು ವಾರ ಇದ್ದು, ನಮ್ಮ ಅಪ್ಪಾಜಿ ನಮ್ಮ ಮಮ್ಮಿ ಒಂದು ವಾರ ಇಲ್ಲಿದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಿನ್ನೆ ನೈಟ್ ಊರಿಗೆ ಹೋದರು. ಇವತ್ತು ನಮ್ಮ ಸೀರೆ ಶಾಪಿಂಗ್ ಎಲ್ಲ ಮುಗಿದಿದೆ. ಇವಾಗ ನೆಕ್ಸ್ಟು ಬ್ಲೌಸ್ ಸ್ಟಿಚಿಂಗು ಅದು ಇದು ಆ ಕೆಲಸ ಇದೆ. ಆ ಕೆಲಸ ಇವತ್ತು ಮಾಡಬೇಕು. ಹಾಗೆ ಎಲ್ಲರೂ ಊರಿಗೆ ಹೋದ್ರಲ್ವ, ಸ್ವಲ್ಪ ನನ್ನ ಮನೆ ಕ್ಲೀನ್ ಮಾಡೋದಿದೆ. ಸೊ ಇಷ್ಟು ದಿನ ಒಂದು ವಾರ ಏನು ಕ್ಲೀನಿಂಗ್ ಏನೂ ಆಗಿಲ್ಲ. ಅದು ನಾವು ಬೆಳಗ್ಗೆ ಊಟ ಮಾಡ್ಕೊಂಡೋದ್ರೆ ಡೈರೆಕ್ಟ್ ನೈಟ್ ಬರ್ತಾಯಿದ್ವಿ. 2 ಹೊತ್ತು ಬೆಳಗ್ಗೆ 1 ಟೈಮ್ ಮನೇಲಿ ಊಟ, 2 ಟೈಮ್ ಹೊರಗಡೆ ಊಟ ಆಗ್ತಾಯಿತ್ತು. ಫಸ್ಟು ಮನೆ ನೀಟಾಗಿ ಕ್ಲೀನ್ ಮಾಡಬೇಕು. ಅಂದರೆ ಎಲ್ಲರೂ ಹೋದ್ರಲ್ಲ, ಬೆಡ್ಶೀಟ್ ಚೇಂಜ್ ಮಾಡೋದು, ಆಮೇಲೆ ಮ್ಯಾಟ್ಸ್ ಎಲ್ಲ ಕ್ಲೀನ್ ಮಾಡೋದು, ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡೋದು, ತುಂಬ ಕೆಲಸ ಇದೆ. ಫ್ರಿಜ್ ಕ್ಲೀನ್ ಮಾಡೋದು. ಸೊ ಮತ್ತೆ ನೆಕ್ಸ್ಟು ನಾವು ಮತ್ತೆ ಊರಿಗೆ ಹೋಗ್ತಾಯಿದ್ದೀವಿ. ಇನ್ನು 2 ಡೇಸಲ್ಲಿ ಮತ್ತೆ ಊರಿಗೆ ಹೋಗ್ತಾಯಿದ್ದೀವಿ. ಹಾಗಾಗಿ ಎಲ್ಲ ಮನೆ ಕ್ಲೀನ್ ಮಾಡಿ ಹೋಗೋಣ ಅಂತ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಬ್ರೇಕ್ಫಾಸ್ಟ್ ಆಯಿತು. ಸೊ ಬ್ರೇಕ್ಫಾಸ್ಟ್ ಮುಗಿಸಿ ಮಧ್ಯಾಹ್ನ ಒಂದು ಸ್ವಲ್ಪ ಅಡುಗೆಗೆ ರೆಡಿ ಮಾಡಿ ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ಸೊ ಹಾಗೆ ಜಸ್ಟ್ ಒಂದು ವ್ಲಾಗ್ ಸ್ಟಾರ್ಟ್ ಮಾಡಿದೆ, ನಿಮಗೂ ತೋರಿಸಿ ನಿಮ್ಮ ಮನೆ ಏನೇನು ಮಾಡ್ತೀನಿ ಇವತ್ತು ಅಂತ. ಹಾಗೆ ಅದಕ್ಕೆ ಮುಂಚೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಮಿತ್ ಎಲ್ಲದನ ಸಾಲಿ ಹೋಗ್ಬೇಕಂತ ಇಲ್ಲಿ ಕುಂತ ನೋಡ ಅನ್ಕೊಂಡು ಕುಂತಾನ. ಹೋಗಮಿತ್ತು ಸ್ಕೂಲ್ ಎಲ್ಲ ಅನ್ಕೊಂಡೋಣ. ಬಾ ಸಾಲಿಗೆ ಹೋಗ್ಬಾ. ನಿಮ್ಮ ಅಪ್ಪ ಕರೆಗತ್ತಾರ ಬಾ ಸಾಲಿಗಲ್ಲ. ಇದು ತಗೊಂಬರಕ್ ಮಲ್ಲಿಕನ್ ಬರ್ಡೇ ಐತಲ್ಲ ಇವತ್ತು. ಕೇಕ್ ಮಲ್ಲಿಕನ್ ಬರ್ಡೇ ಐತಲ್ಲ, ಕೇಕ್ ತಗೊಂಬರಕ್. ಅಮಿತ್ತು ಬಾಯ್, ಊಟ ಮಾಡ್ಕೊಂಬಾ. ಇಲ್ಲ ಸ್ಕೂಲಿಗೆ ಬೇಡ, ಕೇಕ್ ತಗೊಂಬಾ. ಎಲ್ಲಿಗೆ? ಫಸ್ಟ್ ಕೆಲಸ ಬಂದು ಎಲ್ಲ ಮಿಷನ್ಗೆ ಬಟ್ಟೆ ಎಲ್ಲ ಹಾಕಿದೆ, ವಾಷಿಂಗ್ ಮಿಷನ್ಗೆ ಬಟ್ಟೆ ಹಾಕಿದೆ. ಸೊ ಇವಾಗ ನೆಕ್ಸ್ಟು ಇದು ಕಿಚನ್ ಮ್ಯಾಟು ಮತ್ತು ಬಾತ್ರೂಮ್ ಮ್ಯಾಟು, ಸೊ ಎಲ್ಲ ಮ್ಯಾಟ್ಸ್ ಎಲ್ಲ ಚೇಂಜ್ ಮಾಡಬೇಕು. ಅವೆಲ್ಲ ಮ್ಯಾಟ್ಸ್ ಎಲ್ಲ ನೀರಲ್ಲೆಲ್ಲ ನೆನೆ ಇಡಬೇಕು, ಬಿಸಿನೀರಲ್ಲಿ. ಸೊ ಅದು ಕೆಲಸ ಇದೆ. ಸೊ ಬನ್ನಿ ಅದು ಮಾಡೋಣ ಇವಾಗ. ಹಾಗೆ ರೂಮ್ ನೋಡ್ಬೋದು ಯಾವ ಥರ ಆಗಿದೆ ಅಂತ. ಇವೆಲ್ಲ ಲಗೇಜು ನಮ್ಮ ಮಲ್ಲಿಕ ಹಾಸ್ಟೆಲಿಂದ ಮನೆಗೆ ಶಿಫ್ಟ್ ಆಗಿದ್ದಾಳೆ. ಆಕಿನ ಲಗೇಜ್ ಇಡೋಕ್ಕೂ ಒಂದು ಸ್ಪೇಸ್ ಎಲ್ಲ ಮಾಡಬೇಕು. ಇವೆಲ್ಲ ಲಗೇಜ್ ತೆಗಿಬೇಕು. ಸೊ ಇದು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಬೇಕು. ಆಕಿನ ಲಗೇಜ್ ಇಡೋಕ್ಕೆ ಒಂದು ಸ್ಪೇಸ್ ಮಾಡಿಕೊಡ್ಬೇಕು ಆಕೆಗೆ. ಇವೆಲ್ಲ ನೋಡಿ ನಮ್ಮ ತಂಗಿ ಬಟ್ಟೆ. ಆಕೆ ಸ್ವಲ್ಪ ಬಟ್ಟೆ ಎಲ್ಲ ತೆಗೆದು ಆಕೆ ಒಂದು ಸ್ವಲ್ಪ ಕಬರ್ಡ್ ಬಿಟ್ಕೊಟ್ಟಿದ್ದಾಳೆ. ಹಳೆ ಮಾಡೆಲ್ಲ ತೆಗೆದು ಹೊಸ ಮಾಡಿ ಹಾಕ್ತೀನಿ. ಇವೆಲ್ಲ ವಾಶ್ ಮಾಡಬೇಕು ಆಮೇಲೆ. ಇವಾಗ ಹಳೆ ಮ್ಯಾಟ್ ಎಲ್ಲ ಈ ಥರ ಬಿಸಿನೀರಲ್ಲಿ ನೆನೆ ಇಟ್ಟು ಆಮೇಲೆ ಒಂದು 2-3 ಅವರ್ಸ್ ಬಿಟ್ಟು ವಾಶ್ ಮಾಡ್ತೀನಿ ನಾನು. ಇವಾಗ ನೆಕ್ಸ್ಟು ಕಿಚನ್ ಈ ಏರಿಯಾ ಕ್ಲೀನ್ ಮಾಡಬೇಕು. ಇಲ್ಲೆಲ್ಲ ಹಂಗೆ ಡಬ್ಬಿ ಅವೆಲ್ಲ ಹಂಗೆ ಇಟ್ಬಿಟ್ಟಿದ್ದೀವಿ. ಸೊ ಇದೆಲ್ಲ ಕ್ಲೀನ್ ಮಾಡಬೇಕು. ಅದಾದಮೇಲೆ ಎಷ್ಟೊಂದು ಪಾತ್ರೆ ತೊಳೆಯೋದಿದೆ, ಅಡುಗೆ ಮಾಡಬೇಕು. ಎಲ್ಲ ಕ್ಲೀನಿಂಗ್ ಇದೆ ಇವಾಗ. ಬನ್ನಿ ಒಂದೊಂದಾಗಿ ಬೇಗ ಮಾಡಿ ಮುಗಿಸೋಣ. ನಾಳೆ ಬ್ರೇಕ್ಫಾಸ್ಟ್ಗೆ ದೋಸೆಗೆ ನೆನೆ ಹಾಕೋಣ. ಫಸ್ಟು ಅದನ್ನ ನೆನೆ ಹಾಕೋಣ, ಮರ್ತ್ಬಿಟ್ಟಿದ್ದೆ. ಇವಾಗ 7 ಕಿಚನಿಗೆ ಬಂದ ತಕ್ಷಣ ನೆನಪಾಯ್ತು. ಫಸ್ಟ್ ದೋಸೆಗೆ ನೆನೆ ಹಾಕಿ ಆಮೇಲೆ ಬೇರೆಗೆಲ್ಲ ಕೆಲಸ ಮಾಡೋಣ. ಅಕ್ಕಿ ಹಾಕಿದ್ದೀನಿ, 2 ಅರ್ಧ ಗ್ಲಾಸ್ ಅಕ್ಕಿ ಹಾಕಿದ್ದೀನಿ. ಈ ಥರ ಒಂದು ಸಣ್ಣ ಕಪ್ಪಿಂದ 1 ಅರ್ಧ ಉದ್ದಿನಬೇಳೆ ಹಾಕಿದ್ದೀನಿ. ಈ ಥರ 1 ಅರ್ಧ ಗ್ಲಾಸ್ ಉದ್ದಿನಬೇಳೆ, ಹಾಗೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಮೆಂತ್ಯಕಾಳು ಕೂಡ ಹಾಕ್ತೀನಿ. ಇವಾಗ ನೀಟಾಗಿ ಇವಾಗೆಲ್ಲ ವಾಶ್ ಮಾಡಿ ನೆನೆಸಿಟ್ಟು ಸಂಜೆ ಇಟ್ಟು ರುಬ್ಬಬೇಕು. ಇಷ್ಟೊತ್ತು ಎಲ್ಲ ಕೆಲಸ ಮುಗೀತು. ನೋಡ್ಬೋದು ಕಿಚನೆಲ್ಲ ಎಷ್ಟು ನೀಟಾಗಿ ಕ್ಲೀನಾಗಿದೆ. ಪಾತ್ರೆ ತಿಕ್ಕಾಯಿತು, ಆಮೇಲೆ ಅಡುಗೆ ಕೂಡ ಮಾಡಾಯಿತು. ಎಲ್ಲ ಕ್ಲೀನಿಂಗ್ ಮುಗಿದಿದೆ. ನೆಕ್ಸ್ಟು ಇವಾಗ ಸ್ವಲ್ಪ ಇಷ್ಟು ಬಟ್ಟೆ ಮಡ್ಸೋದಿದೆ. ಆಮೇಲೆ ಫ್ರಿಜ್ಜೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು. ಫ್ರಿಜ್ ದಿನ ಹಂಗೆ ಹೋಗ್ಬಿಟ್ಟಿದ್ದೀವಲ್ಲ, ಫ್ರಿಜ್ಜೆಲ್ಲ ನೋಡ್ಬೋದು ಸ್ವಲ್ಪ ಇದಾಗಿದೆ, ಗಲೀಜಾಗಿದೆ. ನೀಟಾಗಿ ಆರ್ಗನೈಸ್ ಮಾಡಿ ಇಷ್ಟು ಕ್ಲೀನ್ ಮಾಡ್ತೀನಿ ಇವಾಗ. ಇಲ್ಲಿ ಬೆಳಗ್ಗೆ ಒಂದು ಸ್ವಲ್ಪ ತರಕಾರಿ ಎಲ್ಲ ತಂದಿದ್ದಿದೆ, ಅವನ್ನ ಜೋಡಿಸಿ ಇದರಲ್ಲಿ ಇಡಬೇಕು. ಬನ್ನಿ ಫ್ರಿಜ್ ಕ್ಲೀನ್ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ. ಫ್ರಿಜ್ಜಿಂದ ಇವಾಗೆಲ್ಲ ತೆಗ್ದಿದ್ದೀನಿ. ನೋಡ್ಬೋದು ಎಷ್ಟು ಗಲೀಜಾಗ್ಬಿಟ್ಟಿದೆ. ಎಲ್ಲ ಕ್ಲೀನ್ ಮಾಡ್ಬೇಕು ಇವಾಗ. ನೋಡ್ಬೋದು ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ. ಇವಾಗ ಈ ಥರ ತರಕಾರಿ ಎಲ್ಲ ಹಾಕೋಕ್ಕೆ ಈ ಥರ ಬಾಕ್ಸ್ ತರಿಸಿದ್ದೀನಿ. ಇವಾಗ ಟೈಮ್ ಬಂದು ಅರೌಂಡ್ 4 o'clock ಆಗಿದೆ. ಈ ಒಂದು 4 ಸೀರೆ ಬ್ಲೌಸ್ ಸ್ಟಿಚಿಂಗ್ ಇದೆ. ನನ್ನ ಸೀರೆನೇ 3 ಇದೆ, ನಮ್ಮ ತಂಗಿದು ಒಂದಿದೆ. ನಮ್ಮ ತಂಗಿದು ಬೇರೆ ಸೀರೆ ಎಲ್ಲ ನಮ್ಮ ಊರಲ್ಲಿ ಕೊಡ್ತಾರಂತೆ.
ಸೊ ಒಂದು ಮೇನ್ ದೊಡ್ಡ ಸೀರೆ ಇಲ್ಲಿ ಸ್ಟಿಚಿಂಗ್ ಕೊಡ್ತಾ ಇದ್ದೀವಿ. ನಮ್ಮದು 3 ಸೀರೆ ಇದೆ. ಬನ್ನಿ ಇವಾಗ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟು ಮನೆಗೆ ವಾಪಸ್ ಬರೋಣ. ಗಾಳಿ ಬರ್ತಾವ ಮಾಡಿದ್ರೆ ಈತನ ಕರ್ಕೊಂಡ್ಬಂದಿದ್ದೀನಿ. ಅವ್ರ ಸ್ಕೂಲ್ ಇಲ್ಲೇ ಇರೋದು. ಬಾ ಅಂದರೆ ಬರ್ತಾ ಇಲ್ಲ. ಬಾ ಅಮಿತು ಇಲ್ಲಿ. ಈ ಸ್ಕೂಲಿಗೆಲ್ಲ ಬಾ ಅಮ್ಮ, ಈ ಕಡೆ ಬಾ, ಸುಮ್ಮನೆ ಅಂದೆ ಬಾ. ಶಾಲೆಗೆ ಬಿಟ್ಟು ಬರೋದೇ ಬಾ ನಿನ್ನ. ಬಾ, ಎಲ್ಲ ನಿಮ್ಮ ಶಾಲೆ ತೋರಿಸು. ಇದೋದಿಲ್ಲ ನಿಮ್ಮ ಶಾಲೆ. ಬಾ, ಹತ್ತ ಮೇಲೆ ಡುಬಿ ಬಾ. ಏಯ್ ಸುಮ್ಮನೆ ಬರ್ತೀಯ ಇಲ್ಲ? ಇವತ್ತು ಡಿನ್ನರ್ ಸ್ಪೆಷಲ್ ಬಂದು ಪನ್ನೀರ್ ವೆಜಿಟೇಬಲ್ ಪಲಾವ್ ಮಾಡ್ತಿದ್ದಾರೆ ಬೈ ಮಾಸ್ಟರ್ ಚೆಫ್ ಜಮುನಾಥ್ ಮಳಿಮಠ್. ಯಾಕೆ ಇವತ್ತು ಸ್ಪೆಷಲ್? ಏನು ಸ್ಪೆಷಲ್? ಇವತ್ತು ನನ್ನ ಮಗಳು ಮಲ್ಲಿಕಾ ಮಳಿಮಠ್ ಅವರ ಹುಟ್ಟು ಹಬ್ಬ. ಹಾಗಾಗಿ ನಾವು ಇವತ್ತು ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀವಿ. ಸೊ ನಾನು ಎಲ್ಲ ಪನ್ನೀರೆಲ್ಲ ಫ್ರೈ ಮಾಡಿಕೊಟ್ಟೆ, ಹಾಗೆ ವೆಜಿಟೇಬಲ್ಸ್ ಚಾಪ್ ಮಾಡಿಕೊಟ್ಟೆ. ಇವರು ಮಾಡ್ತಾ ಇದ್ದಾರೆ, ಪನ್ನೀರ್ ಪಲಾವ್ ಮಾಡ್ತಾ ಇದ್ದಾರೆ. ಇವಾಗ ನಿಂದೇನು ಕೆಲಸ ಇಲ್ಲಿ? ಅದಕ್ಕೆ ನೀ ಯಾಕೆ ಬಂದಿ? ನಾನು ನಿನಗೆ ಕರ್ದಿಲ್ಲಲ್ಲ, ನಾನು ನಿಮಗೆ ಕರ್ದೇ ಇಲ್ಲಲ್ಲ ಬಾ ಅಂತ. ನೀ ಕರ್ದಿ ಯಾವ ಮಾತನ ಅಮಿತ್ನ? ಆತನ ಮನೆ ಅಲ್ಲ, ನೀನು ಒಬ್ಬತ್ತೇನ? ಮತ್ತೆ ನಿಮ್ಮ ತಮ್ಮನ ಕರ್ಕೊಂಬರಲ್ಲ ಏನು ನೀನು? ಯಾಕ? ನಾವು ಕೇಕ್ ತಂದಿಲ್ಲ ಅಮಿತ್ತು. ನಾವು ಕೇಕ್ ಕಟ್ ಮಾಡಲ್ಲ ಇವತ್ತು, ನಾಳೆ ಮಾಡ್ತೀವಿ. ನೀ ಮಕ್ಕೊಂಡಿಂದ ಕಟ್ ಮಾಡ್ತೀವಿ, ಇಲ್ಲ ನೀ ತಿಂದು ಬಿಡ್ತೀಯಲ್ಲ ಎಲ್ಲ. ಇವತ್ತು ಮಲ್ಲಿಕಂದು ಬರ್ಡೇ ಇದೆ. ಮಲ್ಲಿಕಾನ ಮಲೈಕ ನಿನ್ನ ಹೆಸರು? ಮಲೈಕ ಮಾಡು, ಮಸ್ತ್ ಮಲೈಕ. ಒಂದು ಡ್ಯಾನ್ಸ್ ಮಾಡು ಅಕ್ಕಿ ಮಾಡು. ಅಕ್ಕಿಗೋಸ್ಕರ ಒಂದು ಡ್ಯಾನ್ಸ್ ಗಿಫ್ಟ್ ಅಂದ್ರೆ ತರಕ್ಕಾಗಲಿಲ್ಲ, ಒಂದು ಡ್ಯಾನ್ಸ್ ಮಾಡಿ ನೋಡೋಣ. ಒಂದು ಗಿಫ್ಟ್, ಒಂದು ಮಾಮಾಗಿ ಒಂದು ಗಿಫ್ಟ್ ಕೊಡೋಕ್ಕಾಗಲ್ಲ ನಿನಗೆ? ತಮ್ಮ ಆಯ್ತಾ ನಿನಗೆ? ತಮ್ಮ ಅಂತ ಮಾಡ. ಡ್ಯಾನ್ಸ್ ಮಾಡೋ. ನಿನ್ನ ನೋಡಿ ನಾನು ಸುಸ್ತು ಮಲೈಕ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಲ್ಲಿಕಾ. ಅಮಿತ್ ಕೊಡ್ಬೇಡ ಮಲ್ಲಿಕಾ. ಆಗಿದೆ ಅಡುಗೆ ಎಲ್ಲ, ಬಿಸಿ ಬಿಸಿ ಪನ್ನೀರ್ ವೆಜಿಟೇಬಲ್ ಪಲಾವ್. ಇವಾಗ ಎಲ್ಲರೂ ಊಟಕ್ಕೆ ಕುತ್ಕೊಂಡಿದ್ವಿ. ಹೆಂಗಾಗೈತೆ ಮಲ್ಲಿಕಾ? ನಿಮ್ಮ ಕಕ್ಕ ಮಾಡಿದ್ದು ಡುಮಿ?